ಬೈ ಎಲೆಕ್ಷನ್ ನಲ್ಲಿ ಮಾತಿನ ಸಮರ ಅಂತೂ ವಿಪರೀತ ಆಗಿರುವಂತದ್ದು. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ರು, ಅಲ್ಪಸಂಖ್ಯಾತರನ್ನ ತುಳಿತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ. ಈಗ HDK ವಿರುದ್ಧನೇ ಈಗ ಅಲ್ಪಸಂಖ್ಯಾತ ಸಮುದಾಯದ ಪ್ರಮುಖ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತರನ್ನ ಬಲಿ ಪಡೆಯೋದೇ HDKಯ ಟಾರ್ಗೆಟ್. ಕುಮಾರಸ್ವಾಮಿ ವಿರುದ್ಧ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಂದಗಿ ಪ್ರಚಾರದ ವೇಳೆ ಜಮೀರ್ ವಾಕ್ಸಮರವನ್ನು ಮಾಡಿರುವಂಥದ್ದು ಕುಮಾರಸ್ವಾಮಿ ವಿರುದ್ಧ. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಒಂದೇ ಟಾರ್ಗೆಟ್ ಇರೋದು, ಅಲ್ಪಸಂಖ್ಯಾತರನ್ನ ಬಲಿ ಮಾಡೋದು, ಮುಗಿಸೋದು ಅವರ ಟಾರ್ಗೆಟ್. ಸಿಂದಗಿ ಪ್ರಚಾರದ ವೇಳೆ ಜಮೀರ್ ವಾಕ್ಸಮರವನ್ನು ಮಾಡಿರುವಂಥದ್ದು. ಇಲ್ಲಿ ಕುಮಾರಸ್ವಾಮಿಗೆ ಮುಸ್ಲಿಂ ಸಮುದಾಯದ ಮೇಲೆ ಬಹಳ ಪ್ರೀತಿ ಬಂದಿದೆ. ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ, ಕುಮಾರಸ್ವಾಮಿ ಅಲ್ಪಸಂಖ್ಯಾತರ ವಿರೋಧಿ. ಚುನಾವಣೆ ಮುಸ್ಲಿಂ ಅಭ್ಯರ್ಥಿ ಹಾಕಿ RSSಗೆ ಕುಮಾರಸ್ವಾಮಿ ಬೈತಾ ಇದ್ದಾರೆ. ಮುಸ್ಲಿಂ ಮತಗಳಿಗಾಗಿ ಕುಮಾರಸ್ವಾಮಿ RSSಗೆ ಬೈತಾ ಇದ್ದಾರೆ ಅಷ್ಟೇ. ಸಿಂದಗಿಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. RSS ಇಲ್ಲ ಸಿದ್ದರಾಮಯ್ಯ ಎರಡೇ ತನ ಇವಾಗ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ನಡೀತಾ ಇರೋದು. RSS ಬೈತಾರದ ಕಾರಣ ಏನ್ ಹೇಳಿ? ಈಗ ಸಿಂದಗಿಯಲ್ಲೂ ಮುಸ್ಲಿಂ ಅಭ್ಯರ್ಥಿ ಆಗಿದ್ದೀವಿ, ಹಾಂಗಲ್ಲೂ ಮುಸ್ಲಿಂ ಅಭ್ಯರ್ಥಿ ಆಗಿದ್ದೀವಿ. ಹಾಗಾಗಿ RSS ಅವ್ರು ಬೈದ್ರೆ ಮುಸ್ಲಿಂ ಅವ್ರು ಖುಷಿ ಪಟ್ಟು ನಮ್ಮ ಪಕ್ಷದ ಮತ ಕೊಡ್ತಾರಂತ. ಕುಮಾರಸ್ವಾಮಿ ಒಂದೇ ಗುರಿ, ಈಗ ಅಲ್ಪಸಂಖ್ಯಾತರಿಗೆ ಬಲಿ ಆಗಬೇಕು, ಅಲ್ಪಸಂಖ್ಯಾತರನ್ನ ಮುಗಿಸ್ಬೇಕು. ಅಲ್ಪಸಂಖ್ಯಾತರ ಜೊತೆ ಟಾರ್ಗೆಟ್ ಇರೋದು ಯಾರಿಗೆ ಹೇಳಿ? ಒಬ್ಬರಿಗೆ ನಮ್ಮ ಪಕ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ. ಕಾರಣ ಅದು ಏನಕ್ಕಂದ್ರೆ, ಈಗ ಸಿದ್ದರಾಮಯ್ಯ ಏನಾರ ಕಾಂಗ್ರೆಸ್ಸಿಂದ ಇಮಿಲೇಷನ್ ಆಗಿ ಆಚೆ ಹೋದ್ರೆ ನಂದೇ ನಡೀತದಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಯಾವತ್ತವರೆಗೂ ಇರ್ತಾರೆ, ಏನೇನು ಆಗಕ್ಕೆ ಸಾಧ್ಯ ಆಗಲ್ಲ. RSS ಇಲ್ಲ ಸಿದ್ದರಾಮಯ್ಯ ಎರಡೇ ತನ ಇವಾಗ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ನಡೀತಾ ಇರೋದು. RSS ಬೈತಾರದ ಕಾರಣ ಏನ್ ಹೇಳಿ? ಈಗ ಸಿಂದಗಿಯಲ್ಲೂ ಮುಸ್ಲಿಂ ಅಭ್ಯರ್ಥಿ ಆಗಿದ್ದೀವಿ, ಹಾಂಗಲ್ಲೂ ಮುಸ್ಲಿಂ ಅಭ್ಯರ್ಥಿ ಆಗಿದ್ದೀವಿ. ಹಾಗಾಗಿ RSS ಅವ್ರು ಬೈದ್ರೆ ಮುಸ್ಲಿಂ ಅವ್ರು ಖುಷಿ ಪಟ್ಟು ನಮ್ಮ ಪಕ್ಷದ ಮತ ಕೊಡ್ತಾರಂತ. ಕುಮಾರಸ್ವಾಮಿ ಒಂದೇ ಗುರಿ, ಈಗ ಅಲ್ಪಸಂಖ್ಯಾತರಿಗೆ ಬಲಿ ಆಗಬೇಕು, ಅಲ್ಪಸಂಖ್ಯಾತರನ್ನ ಮುಗಿಸ್ಬೇಕು. ಅಲ್ಪಸಂಖ್ಯಾತರ ಜೊತೆ ಟಾರ್ಗೆಟ್ ಇರೋದು ಯಾರಿಗೆ ಹೇಳಿ? ಒಬ್ಬರಿಗೆ ನಮ್ಮ ಪಕ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರ ಮೇಲೆ. ಕಾರಣ ಅದು ಏನಕ್ಕಂದ್ರೆ, ಈಗ ಸಿದ್ದರಾಮಯ್ಯ ಏನಾರ ಕಾಂಗ್ರೆಸ್ಸಿಂದ ಇಮಿಲೇಷನ್ ಆಗಿ ಆಚೆ ಹೋದ್ರೆ ನಂದೇ ನಡೀತದಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಯಾವತ್ತವರೆಗೂ ಇರ್ತಾರೆ, ಏನೇನು ಆಗಕ್ಕೆ ಸಾಧ್ಯ ಆಗಲ್ಲ. RSS ಇಲ್ಲ ಸಿದ್ದರಾಮಯ್ಯ ಎರಡೇ ತನ ಇವಾಗ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ನಡೀತಾ ಇರೋದು. RSS ಬೈತಾರದ ಕಾರಣ ಏನ್ ಹೇಳಿ? ಈಗ ಸಿಂದಗಿಯಲ್ಲೂ